ಹಾಯ್ ಫ್ರೆಂಡ್ಸ್, ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡುವುದು. ಒಂದು 4 ಎಳ್ಳಿಕಾಯಿನ ಕೊಯ್ದು ನೆನೆಸಿಟ್ಟಿದ್ದೀನಿ. ಅಲ್ಲೇ 3 ದಿವಸ ಆಗಿದೆ ನೆನೆಸಿಟ್ಟು. ಈಗ ಅದು ಖಾರ ಹಾಕ್ತಾ ಇರೋದು. ಮೆಂತ್ಯನ 1 ಸ್ಪೂನ್ ಆಗೋಷ್ಟು ಹುರಿದಿಟ್ಕೊಂಡಿದ್ದೀನಿ. ಆ ಮೆಂತ್ಯ ಒಳಗಡೆ ಬೆಳ್ಳುಳ್ಳಿ ಒಂದು 5 ಇಕ್ಲು, ಒಂದು 10 ಮೆಣಸು, ಒಂದು 3 ಸ್ಪೂನ್ ಖಾರದ ಪುಡಿ, ಅರಿಶಿನ ಪುಡಿ 1 ಸ್ಪೂನು, 2 ಸ್ಪೂನ್ ಜೀರಿಗೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ತರಿ ರುಬ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ರುಬ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ, ಇಲ್ಲಾಂದರೆ ನೀವು ಕಲಸಿಟ್ಕೊಂಡಿರ್ತೀರಲ್ಲ ಎಳ್ಳಿಕಾಯಿ, ಅದರೊಳಗಡೆನೆ ಹಾಕ್ಕೋಬೋದು. ನಾವು ಎಷ್ಟಾಗುತ್ತೆ ಅಂತ ನೋಡಿ, ನೀರೇನು ಹಾಕ್ಬೇಡಿ. ಮತ್ತೇನೆ ಎಳ್ಳಿಕಾಯಿ ನೆನೆಸಿರ್ತೀರಲ್ಲ, ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಅದೇ ನೀರಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ನೀಟಾಗಿ ಒಂದು ಬಾಕ್ಸಿಗೆ ಹಾಕ್ಕೋಬೇಕು. ಈಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಆ ಬಾಕ್ಸಿಗೆ ಹಾಕಿ ಕಲಸಿ, ಈಗ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸ್ಕೊಂಡು ಇಟ್ಕೊಳ್ಳಿ. ಇಲ್ಲ ಅವತ್ತೇ ತಿನ್ಬೋದು, ಇಲ್ಲಾಂದರೆ 2 ದಿವಸ ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು ಇಷ್ಟೇ. ಈಗ ಎತ್ತಿಕ್ಬೇಕಷ್ಟೇ ಮುಚ್ಚಿ. 2 ದಿವಸ ಬಿಟ್ಟು ತಿನ್ನಬೇಕು. ಈ ಥರ ಇರುತ್ತೆ ನೋಡಿ. 2 ದಿವಸ ಬಿಟ್ಟಾದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಫ್ರೆಂಡ್ಸ್.